ಎಲ್ಲರಿಗೂ ನಮಸ್ಕಾರ. 5 ರಥೋತ್ಸವ ನಡೆಯುವ ನಮ್ಮ ವಿಜಯಪುರದಲ್ಲಿ ಹರಿಹರ ಸಂಗಮ ಕ್ಷೇತ್ರದ ಇತಿಹಾಸನ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಇವತ್ತು ನಮಗೆ ಬ್ರಹ್ಮ ರಥೋತ್ಸವದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ರಥೋತ್ಸವ ಸಮಿತಿಯ ಅಧ್ಯಕ್ಷರಾದ ದಿನೇಶ್ ಅವರಿದ್ದಾರೆ. ನಮಸ್ತೆ. ನಮಸ್ತೆ. ನಮಗೆ ರಥೋತ್ಸವದ ಬಗ್ಗೆ ತಿಳಿಸ್ಕೊಡಿ. ವಿಜಯಪುರ ದೇವಾಲಯಗಳ ನಗರಿ ಅಂತ ತಿಳಿಸ್ತಾರೆ. ಸುಮಾರು 100 ದೇವಸ್ಥಾನಗಳಿಗೂ ಹೆಚ್ಚು ದೇವಾಲಯಗಳಿದೆ. ವಿಜಯಪುರದಲ್ಲಿ 5 ಬ್ರಹ್ಮ ರಥೋತ್ಸವಗಳು ಜರುಗ್ತಾ ಇದೆ. ಅದರಲ್ಲಿ ಶ್ರೀ ನಗರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹರಿಹರ ಸಂಗಮ ಕ್ಷೇತ್ರ ನಗರೇಶ್ವರ ಸ್ವಾಮಿ ಹಾಗೂ ಆದಿನಾರಾಯಣ ಸ್ವಾಮಿ ಅವರು ನೆಲೆಸಿದ್ದಾರೆ. ಸುಮಾರು 100 ವರ್ಷಗಳ ಹಿಂದೆ ಅಂದರೆ 1913ರಲ್ಲಿ ಈ ದೇವಾಲಯದಲ್ಲಿ ರಥೋತ್ಸವ ನಡೀತಾ ಇತ್ತು. ನಿರ್ಮಾತೃಗಳಾದಂಥ ಅಪ್ಪೇಶಪ್ಪನವ್ರ ದಂಪತಿಗಳು ಈ ದೇವಾಲಯದಲ್ಲಿ ರಥೋತ್ಸವ ಎಲ್ಲ ಜರುಗ್ತಾ ಇತ್ತು. ಅದ್ಧೂರಿಯಾಗಿ ಮಾಡ್ತಾ ಇದ್ರಂತೆ. ಅದರ ಬಗ್ಗೆ ನಮಗೆ ಮಾಹಿತಿ ಇದೆ. ಅದೇ 100 ವರ್ಷಗಳ ಇತಿಹಾಸ ಹೊಂದಿರುವಂಥ ಈ ದೇವಾಲಯದಲ್ಲಿ 2013ರಲ್ಲಿ ಮತ್ತೆ ರಥೋತ್ಸವ ಪ್ರಾರಂಭ ಆಗಿದೆ. ಸುಮಾರು 1 ತಿಂಗಳ ಅಂತರದಲ್ಲಿ ಚೈತ್ರ ಮಾಸದಲ್ಲಿ ನಾವು ಪ್ರಾರಂಭ ಮಾಡಿದ್ದಂತಹದ್ದು ಈ ಬಾರಿ. ಅದಕ್ಕೂ ಮುಂಚೆ ಮಾಘ ಮಾಸದಲ್ಲಿ ಇಲ್ಲಿ ರಥೋತ್ಸವ ನಡೀತಾ ಇತ್ತು ಅಂತ ನಮಗೆ ಮಾಹಿತಿ ಇದೆ. ಚೈತ್ರ ಮಾಸದಲ್ಲಿ ಪ್ರತಿ ವರ್ಷವೂ ಸುಮಾರು ವರ್ಷಗಳಿಂದ ದೇವಾಲಯ ಪ್ರಾರಂಭ ಆದಾಗಲಿಂದನೂ ಇಲ್ಲಿ ಕಲ್ಯಾಣೋತ್ಸವ ಜರುಗ್ತಾ ಇದೆ. ಇಬ್ಬರದು ಉಭಯಶ್ರೀಗಳ ಕಲ್ಯಾಣೋತ್ಸವ ಜರುಗ್ತಾ ಇದೆ. ಅದರ ತಕ್ಕಂತೆ ರಥೋತ್ಸವನ 2013ರಲ್ಲಿ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ನಡೆಸ್ಕೊಂಡು ಪ್ರಾರಂಭ ಮಾಡಿದ್ವಿ. ಬಹಳ ಅದ್ಧೂರಿಯಾಗಿ ಪ್ರಾರಂಭ ಆಯಿತು. ಮತ್ತು ಎಲ್ಲ ಕಡೆ ರಥೋತ್ಸವ ಪ್ರಾರಂಭ ಆಗಬೇಕಾದ್ರೆ ಎಲ್ಲ ಕಡೆ ದೇವರ ಶಾಸ್ತ್ರ ಕೇಳ್ತಾರೆ. ದೇವ್ರ ಹೂವು ಕೇಳೋವಂಥದ್ದು, ದೇವರ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಇಟ್ಕೊಂಡು ವಿಚಾರ ಮಾಡ್ತಾರೆ. ಆದರೆ ನಾವೂ ಅದೇ ರೀತಿ ದೇವಾಲಯದಲ್ಲಿ ನಮ್ಮ ನಗರೇಶ್ವರ ಸ್ವಾಮಿ ಹಾಗೂ ಆದಿನಾರಾಯಣ ಸ್ವಾಮಿ ಅವ್ರನ್ನ ವರ ಕೇಳಿದ್ವಿ. ಕೊಡಪ್ಪ, ನೀನೇನಾದ್ರು ವರ ಕೊಟ್ಟರೆ ನಾವು ಇದನ್ನು ಹೂವು ಕೊಟ್ಟರೆ ನಾವು ಇದೇ ಕಾರ್ಯ ಮುಂದುವರಿಸ್ತೀವಿ ಅಂತ ಕೇಳಿದಾಗ ಸುಮಾರು 4 ಬಾರಿ ನಗರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ, 2 ಬಾರಿ ಆದಿನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಹೂವಿನ ವರ ಕೊಟ್ಟಿದೆ. ಅದರ ಹಿನ್ನೆಲೆಯಾಗಿ ಅದರ ಅಣತಿಯಂತೆ ನಾವು ಈ ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋದ್ವಿ. ಸುಮಾರು ಎಲ್ಲ ಕಡೆ ಸಭೆಗಳು ನಡೀತವೆ. ಯಾತಕ್ಕೆ ನಿರ್ಮಾಣ ಮಾಡಬೇಕಾದ್ರೆ ದೇವಾಲಯಗಳ ರಥೋತ್ಸವ ನಡಿಬೇಕಾದ್ರೆ ಇಲ್ಲಿ ನಾವು ಅಂದ್ಕೊಂಡಿದ್ದು ವ್ಯವಸ್ಥೆ ಬೃಹದ್ದಾಗಿರುತ್ತೆ, ನಡೆಸೋದು ಹೇಗೆ ಅನ್ನೋ ಒಂದು ಉದ್ದೇಶದೊಳಗಡೆ ನಾವು ಈ ರಥೋತ್ಸವ ನಿಲ್ಲಿಸೇ ಬಿಡೋಣ, ದುಡ್ಡು ಎಲ್ಲ ಹಣ ಕಾಸು ವ್ಯವಸ್ಥೆ ಎಲ್ಲ ಆಗೋಗ್ತಾ ಇತ್ತು. ಆದರೆ ಜವಾಬ್ದಾರಿ ಮುಂದುವರಿಸೋದು ಕಷ್ಟ ಅಂದ್ಕೊಂಡು ನಾವು ಇದನ್ನು ಸಭೆಗಳನ್ನೆಲ್ಲ ನಡೆಸಿದ್ದೀವಿ. ಏನು ರಥೋತ್ಸವ ನಡೆಸೋದು ಬೇಡ, ನಾವು ನಿಲ್ಲಿಸ್ಬೋಣ, ದುಡ್ಡು ಕೊಡ್ಬೋಣ ವಾಪಸ್ಸು ಅಂತ. ಆದರೆ ಹೊರಗಡೆ ಏನೇ ಸುದ್ದಿ ಬಂದ್ರೂ ಒಳಗೆ ಬಂದು ಸಭೆಯಲ್ಲಿ ಕೂತ್ಕೊಂಡಾಗ ಈ ದೇವಾಲಯ ಸನ್ನಿಧಿಯಲ್ಲಿ ಒಂದು ಮಹತ್ವ ಇದೆ. ಇಲ್ಲಿ ಏನೇ ನಿರ್ಧಾರ ತಗೊಂಡ್ರೂ ನಡೆಯುತ್ತೆ ಅನ್ನೋ ಒಂದು ಅಚಲವಾದ ನಂಬಿಕೆ ನಮ್ಮಲ್ಲಿದೆ. ಅದೇ ರೀತಿ ಎಲ್ಲರೂ ಸಹ ಇಲ್ಲಿ ಬಂದು ಒಪ್ಕೊಂಬಿಡೋರು. ಇಲ್ಲ, ಏನೇ ಆಗಲಿ ಶತಪ್ರಯತ್ನ ಪಟ್ಟಾದರೂ ನಾವು ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದೊಳಗಡೆ ಈ ಕಾರ್ಯ ಜರುಗಿದೆ. 2013ರಲ್ಲಿ ಈಗ 11ನೇ ವರ್ಷ. ಕರೋನಾ ಸಮಯದಲ್ಲಿ ನಾವು 2 ವರ್ಷ ರಥೋತ್ಸವ ನಡೆದಿರಲಿಲ್ಲ. ಈಗ 11ನೇ ವರ್ಷ ನಾಳೆ ಚೈತ್ರ ಮಾಸದಲ್ಲಿ ಜರುಗುತ್ತೆ. ರಥ ನಿರ್ಮಾಣದ ರೂಪರೇಷೆಗಳು ಯಾವ ರೀತಿ ಇತ್ತು? ರಥ ಹಿಂದಿನ ಕಾಲದ ರಥ ಕೈಗಾಡಿಲಿ 2 ಬೀದಿ ರಾಜಬೀದಿಗಳಲ್ಲಿ ಉತ್ಸವ ಮಾಡ್ತಾ ಇದ್ದಂತೆ. ಅದೇ ರೀತಿ ನಾವು ಕಾಷ್ಟ ಶೈಲಿಲಿ ಹರಪನಹಳ್ಳಿ ಚನ್ನೇಶ್ ಅನ್ನೋರ ಹತ್ರ ನಾವು ರಥನ ನಿರ್ಮಾಣ ಮಾಡಿಸಿದ್ವಿ. ನಾವು ಸುಮಾರು ಒಂದು 4-5 ವರ್ಷ ತಗಲಬಹುದು ಈ ರಥೋತ್ಸವ ಮಾಡೋದಕ್ಕೆ, ರಥ ನಿರ್ಮಾಣ ಮಾಡೋದಕ್ಕೆ ಅಂತ ಅಂದ್ಕೊಂಡಿದ್ವಿ. ಅದೇನು ದೈವ ಇಚ್ಛೆ ಇತ್ತು, 100 ವರ್ಷಕ್ಕೆ ಇಲ್ಲಿ ಜರುಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ವಾಮಿಯ ಆಶೀರ್ವಾದದೊಳಗಡೆ ಸುಮಾರು 1 ವರ್ಷದಲ್ಲಿ ರಥ ನಿರ್ಮಾಣ ಮಾಡಿದ್ವಿ. ಮರ ಕೊಂಡಿದ್ದರಿಂದ ಹಿಡಿದು ಸಾಗರದಲ್ಲಿ ಮರ ಎಲ್ಲ ಕೊಂಡ್ವಿ. ಸುಮಾರು ಕಡೆ ಹಲವಾರು ವಿವಿಧ 5 ರೀತಿ ಮರಗಳು ಬೇಕಾಯಿತು. ಅದನ್ನೆಲ್ಲ ಕೊಂಡ್ಕೊಂಡು ಬಂದ್ವಿ. 5 ರೀತಿ ಮರ ಯೂಸ್ ಮಾಡಿದ್ರಿ ಅಂತ ಹೇಳಿ, ಯಾವ ರೀತಿಯ ಮರ ಯೂಸ್ ಮಾಡಿದ್ದೀರಾ ಅದಕ್ಕೆ? ಅದು ಕರಿಮತ್ತಿ ಇದೆ, ಬೇವಿದೆ, ಹೊನ್ನೆ ಇದೆ, ಟೀಕ್ ಇದೆ, ಶ್ರೀಗಂಧ ಇದೆ. ಇಷ್ಟು ಮರಗಳನ್ನ ಉಪಯೋಗಿಸಿ ರಥ ನಿರ್ಮಾಣ ಮಾಡಿದ್ವಿ. ಕಾಷ್ಟ ಶೈಲಿ ಅಂದರೆ ಉತ್ತರ ಕರ್ನಾಟಕದ ಶೈಲಿಲಿ ಇಲ್ಲೆಲ್ಲೂ ಸುತ್ತಮುತ್ತ ಎಲ್ಲೂ ಇಲ್ಲ. ಅದನ್ನು ಯಾವ್ದಾದ್ರು ಹೊಸ ರೀತಿ ಮಾಡೋಣ, ವಿಭಿನ್ನ ರೀತಿಯಾಗಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಒಳಗಡೆ ಸಭೆಗಳಲ್ಲಿ ತೀರ್ಮಾನ ಆಯಿತು. ಅದೇ ಸಮಯದಲ್ಲಿ ಹರಪನಹಳ್ಳಿ ಚನ್ನೇಶ್ ಅನ್ನೋರು ನಮಗೆ ಪರಿಚಯ ಆದರು. ಅವ್ರ ಮುಖಾಂತರ ಈ ರಥ ನಿರ್ಮಾಣ ಮಾಡಿದ್ವಿ. ಕೇವಲ 1 ವರ್ಷದೊಳಗಡೆ
ಇದು ನಿರ್ಮಾಣ ಆಗಿದ್ದು ಎಲ್ರಿಗೂ ಆಶ್ಚರ್ಯ ಆಗಿದೆ. ಬೃಹತ್ತಾದ ಕೆಲಸ. ಆ ಭಗವಂತ ಅದು ಯಾವ ರೀತಿ ನಡೆಸ್ಕೊಂಡ್ರು ಇಬ್ರು ಅದು ಅವ್ರಿಗೆ ಗೊತ್ತು. ಹಗಲಿರುಳು ಶ್ರಮ ವಹಿಸಿ ಈ ಕಾರ್ಯನ ಕೈಗೆತ್ಕೊಂಡು ಮಾಡಿದ್ವಿ. ಎಲ್ಲರೂ ಭಕ್ತಾದಿಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಈ ಸಮಯದಲ್ಲಿ ನಾವು ತುಂಬು ಹೃದಯದ ಅಭಾರಿಗಳಾಗ್ತಾ ಇದ್ವಿ. ನಾವು ಹೋಗ್ತಾ ಇದ್ದಾಗೆ ನಮ್ಮ ದೇವಸ್ಥಾನದ್ದು ಅಂತ ತಕ್ಷಣ ಮುತುವರ್ಜಿ ವಹಿಸಿ ಸಹಕಾರ ನೀಡಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ರಥ ಕಾಸ್ತ ಶೈಲಿಲಿ ಇದೆ ಅಂದ್ರಿ, ಕಾಸ್ತ ಶೈಲಿ ಅಂದ್ರೆ ಏನು? ಕಾಷ್ಟ ಶೈಲಿ ಅಂದರೆ ರಥ ಸಂಪೂರ್ಣವಾಗಿ ಕೆತ್ತನೆ ಕೆಲಸ ತುಂಬಿರುತ್ತೆ. ನಾವು ಹರಪನಹಳ್ಳಿ ಹತ್ರ ದಾವಣಗೆರೆ ಹತ್ರ ಇರೋವಂಥ ಹೆಬ್ಬಾಳು ಮಠದಲ್ಲಿ ಹೋಗಿ ಇದೇ ರೀತಿ ರಥ ಮಾಡಿದ್ರು. ಅದನ್ನು ಹೋಗಿ ನೋಡ್ಕೊಂಬಂದ್ವಿ. ಚನ್ನೇಶ್ವರೇ ಮಾಡಿರೋದು ಅದನ್ನು ನೋಡ್ಕೊಂಬಂದು ಇಲ್ಲೆಲ್ರಿಗೂ ಒಪ್ಪಿಗೆ ಆಯಿತು. ಒಂದು ಸಮಿತಿ ಅಂತ ಮಾಡ್ಕೊಂಡಿದ್ವಿ, ನಿರ್ಮಾಣ ಸಮಿತಿ ಅಂತ. 25 ಜನ ಇದ್ವಿ. ಅವರೆಲ್ಲ ಕೂಡ್ಕೊಂಡು ಹೋಗಿ ನೋಡ್ಕೊಂಬಂದು ಅದನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಸಮಿತಿ ಅಂತ ಎಲ್ಲರೂ ಒಪ್ಪಿಗೆ ತಗೊಂಡು ಆ ನಿರ್ಮಾಣಕ್ಕೆ ಕೈ ಎತ್ತಿದ್ವಿ. ಎಲ್ಲ ಕೆತ್ತನೆಯನ್ನು ಟೀಕುಡ್ಡು, ಅದೇ ಟೀಕುಡ್ಡಲ್ಲಿ ಕೆತ್ತನೆ ಕೆಲಸ ಮಾಡಿರೋದು. ಮುಖ್ಯವಾಗಿ ನಮ್ಮ ನಗರೇಶ್ವರ ಸ್ವಾಮಿ, ಆದಿನಾರಾಯಣ ಸ್ವಾಮಿ ಹರಿಹರ ಸಂಗಮ ಅನ್ನೋದ್ರಿಂದ ಒಂದು ಕಡೆ ಶಿವನ ಅವತಾರ ಇದೆ, ಇನ್ನೊಂದು ಕಡೆ ವಿಷ್ಣುವಿನ ಅವತಾರ ಇದೆ ರಥದಲ್ಲಿ. ಬ್ರಹ್ಮನು ಈ ತೇರ್ನ ಎಳೆಯೋದು. ತ್ರಿಮೂರ್ತಿಗಳ ಸಂಗಮ, ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಈ ತೇರಲ್ಲಿ ರಥದಲ್ಲಿ ಕೂತ್ಕೊಳ್ತಾರೆ. ಬ್ರಹ್ಮನು ವಿಷ್ಣು ಒಂದೊಂದು ಹಂತದಲ್ಲಿ ಕೂತ್ಕೊಳ್ತಾರೆ. ವಿಷ್ಣು ಶಿವ ವಿಷ್ಣು ಇಬ್ರು ಒಂದೊಂದು ಹಂತದಲ್ಲಿ ಕೂತ್ಕೊಳ್ತಾರೆ. ಬ್ರಹ್ಮನು ರಥ ಎಳೆಯುವಂಥದ್ದು. ಇದು ರಥ ಆಗಿರೋದ್ರಿಂದ ಅದು ಕೆತ್ತನೆಯಲ್ಲೇ ಇದೆ. ಮತ್ತೆ ಮೂಲ ನಮ್ಮ ವಿಗ್ರಹಗಳನ್ನ ಅದರಲ್ಲಿ ತಗೊಂಡೋಗಿ ನಗರೇಶ್ವರನ ದಂಪತಿಗಳ ಸಮೇತವಾಗಿ, ಆದಿನಾರಾಯಣ ಸ್ವಾಮಿ ದಂಪತಿಗಳ ಸಮೇತವಾಗಿ ತೆಗೆದುಕೊಂಡೋಗಿ ಅದರಲ್ಲಿ ಸ್ಥಾಪನೆ ಮಾಡಿ ಎಳೆಯುವಂಥದ್ದು, ಬ್ರಹ್ಮನ ಎಳೆಯುವಂಥದ್ದು. ಇದರಲ್ಲಿ ನಮ್ಮ ಗ್ರಾಮ ದೇವತೆ ಆದಂಥ ಗಂಗಾ ತಾಯಿನ ಮೊದಲನೇದಾಗಿ ಅಲ್ಲಿ ಸ್ಥಾಪನೆ ಮಾಡಿದ್ವಿ. ಶಿವಶರಣರ ಅಂತ ಬಸವಣ್ಣವರು, ಅಕ್ಕಮಾದೇವಿ ಅದರಲ್ಲಿದೆ. ನಮ್ಮ ಊರಿಗೆ ಬಂದಿದ್ದಂಥ ಕೈವಾರ ನಾರಾಯಣ ತಾತನವರು ಅವ್ರನ್ನೂ ಶಿಲ್ಪನ ಅದರಲ್ಲಿ ಹಾಕಿದ್ದೀವಿ. ಮತ್ತೆ ಇನ್ನು ಹಲವಾರು ವಿಗ್ರಹಗಳನ್ನ ಅದರಲ್ಲಿ ಕೆತ್ತನೆ ಮಾಡಿದ್ದೀವಿ. ಶಿವಕುಮಾರ ಸ್ವಾಮಿಗಳು ನಮ್ಮ ಆರಾಧ್ಯ ದೈವ, ತ್ರಿವಿಧ ದಾಸೋಹಿ ಆದಂಥ ಶಿವಕುಮಾರ ಸ್ವಾಮಿಗಳನ್ನೂ ಅದರಲ್ಲಿ ಕೆತ್ತನೆ ಮಾಡಿದ್ದೀವಿ. ನಮ್ಮ ಊರಿಗೆ ಸಮೀಪ ಇರುವಂಥ ಸಿದ್ಧಗಂಗೆ ಮತ್ತೆ ನಮ್ಮೂರಿಗೆ ಸದಾಕಾಲ ಭೇಟಿ ನೀಡಿ ನಮ್ಗೆ ಆಶೀರ್ವಚನ ನೀಡ್ತಾ ಇದ್ದಂಥ ಶಿವಕುಮಾರ ಸ್ವಾಮಿಗಳು ಅವ್ರದ್ದು ಸಹ ಕೆತ್ತನೆ ಮಾಡಿದ್ದೀವಿ. ಹೀಗೆ ಹಲವಾರು ವಿಗ್ರಹಗಳನ್ನ ಅದರಲ್ಲಿ ಕೆತ್ತನೆ ಮಾಡಿರೋದ್ರಿಂದ ತುಂಬಾ ಅದ್ಭುತವಾಗಿ ಕಾಣಿಸ್ತೆ. ವಿಜಯಪುರದಲ್ಲಿ ಎಲ್ಲ ಬ್ರಹ್ಮ ರಥೋತ್ಸವಕ್ಕೂ ಬಾಳೆಹಣ್ಣ ಸಮರ್ಪಣೆ ಮಾಡೋ ರೂಢಿ ಇದೆ. ಈಗ ಇದು ಕಾಸ್ತ ಶೈಲಿ ರಥೋತ್ಸವ ಅಂತ ಇದ್ದೀರಾ, ಇದಕ್ಕೂ ಬಾಳೆಹಣ್ಣ ಅರ್ಪಣೆ ಮಾಡ್ತಾರ? ಇದು ನಮ್ಮ 3 ರಥೋತ್ಸವದಲ್ಲೂ ಬಾಳೆಹಣ್ಣನ್ನ ಭಕ್ತಿಪೂರ್ವಕವಾಗಿ ಎಲ್ಲರೂ ಸಮರ್ಪಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಆದರೆ ನಮ್ಮದು ಕಾಷ್ಟ ಶೈಲಿ ಆಗಿರೋದ್ರಿಂದ ನಾವು ಯೋಚನೆ ಮಾಡಿ ಹೂವು ಅರ್ಪಿಸೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಎಲ್ಲರೂ ಹೂವು ಕೊಡ್ತಾರೆ. ನಮ್ಮದು ಇಲ್ಲಿ ಈ ರಥೋತ್ಸವದಲ್ಲೂ ಒಂದೇ ದಿನ 2 ರಥ ನಡೆಯುತ್ತೆ. ಒಂದು ಮಕ್ಕಳು ಎಳೆಯೋ ರಥ, ಅದೂ ಕಾಷ್ಟ ಶೈಲಿಯಲ್ಲಿ ಇರೋದ್ರಿಂದ, ಇದು ಕಾಷ್ಟ ಶೈಲಿ ಇರೋದ್ರಿಂದ ಎಲ್ಲರೂ ಆವತ್ತಿನ ದಿನ ರಥಕ್ಕೆ ಏನು ಆಗಬಾರ್ದು, ಹಣ್ಣು ಬಿದ್ದರೆ ಮತ್ತೆ ಅದು ವ್ಯವಸ್ಥೆ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಹೂವು ಅರ್ಪಿಸೋದಕ್ಕೆ ವ್ಯವಸ್ಥೆ ಮಾಡಿದ್ವಿ. ಎಲ್ಲರೂ ಭಕ್ತಿಪೂರ್ವಕವಾಗಿ ಪುಷ್ಪನ ಅರ್ಚನೆನ ಮಾಡ್ತಾರೆ ಭಗವಂತನಿಗೆ. ಈ ಬಾರಿ 30ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ ನಮ್ಮ ರಥೋತ್ಸವ ಕಾರ್ಯಕ್ರಮ. 11ನೇ ವರ್ಷದ ಕಾರ್ಯಕ್ರಮ. ಎಲ್ಲ ಸಾರ್ವಜನಿಕರು, ಎಲ್ಲ ಭಕ್ತವೃಂದದವರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಸವಿನಯವಾಗಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಇಷ್ಟೊತ್ತು ನಮಗೆ ರಥದ ನಿರ್ಮಾಣದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ತೆ.